ನಮಸ್ಕಾರ ಗೆಳೆಯರೆ, ನಾವಿವತ್ತು ಇಮೇಲ್ ಐ ಡಿಯನ್ನು ಯಾವ ರೀತಿ ಕ್ರಿಯೇಟ್ ಮಾಡ್ಬೇಕಂತ ತಿಳ್ಕೊಳ್ಳೋಣ. ಈ ಒಂದು ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಆಗ್ತಿರುವಂಥ ಟೈಮ್ನಲ್ಲಿ ಆಧಾರ್ ಕಾರ್ಡ್ ಹೇಗೆ ಎಲ್ಲದಕ್ಕೂ ಇಂಪಾರ್ಟೆಂಟ್ ಆಗಿದೆಯೋ ಅದೇ ರೀತಿಯಾಗಿ ಇಮೇಲ್ ಐ ಡಿ ಕೂಡ ತುಂಬ ಇಂಪಾರ್ಟೆಂಟಾಗಿ ಎಲ್ಲ ಕಡೆಯೂ ಯೂಸ್ ಆಗ್ತಾ ಇದೆ. ನಾವೀಗ ಒಂದು ಫೇಸ್ಬುಕ್ ಅಕೌಂಟ್ ಮಾಡೋದಾಗಲಿ ಅಥವಾ ಒಂದು ಟ್ವಿಟ್ಟರ್ ಅಕೌಂಟ್ ಆಗಲಿ, ವಾಟ್ಸಪ್ ಆಗಲಿ, ಯಾವುದೇ ಒಂದು ಆನ್ಲೈನ್ ಫಾರ್ಮ್ ಫಿಲಪ್ ಮಾಡೋದಾಗಲಿ ಅಥವಾ ಎಲ್ಲೇ ಒಂದು ಕಾಲೇಜ್ನಲ್ಲಿ ಅಡ್ಮಿಷನ್ ಮಾಡೋದಾಗಲಿ ಅಥವಾ ಯಾವುದೇ ರೀತಿ ಒಂದು ಫಾರ್ಮ್ ಫಿಲಪ್ನಲ್ಲಿ ಎಲ್ಲೇ ಆದರೂ ಇಮೇಲ್ ಐ ಡಿಯನ್ನು ಅತಿ ಅವಶ್ಯವಾಗಿ ಕೇಳ್ತಾ ಇದ್ದಾರೆ. ಅದಕ್ಕಾಗಿ ನಾವು ಇಮೇಲ್ ಐ ಡಿ ತುಂಬ ಇಂಪಾರ್ಟೆಂಟ್ ಇರೋ ಕಾರಣ ಅದನ್ನು ಕರೆಕ್ಟಾಗಿ ಯಾವ ಥರ ಕ್ರಿಯೇಟ್ ಮಾಡಬೇಕು, ಅದು ನಮಗೆ ಫ್ಯೂಚರಲ್ಲಿ ಯಾವ ಥರ ಯೂಸ್ ಆಗುತ್ತೆ ಅನ್ನೋದನ್ನು ನಾನು ಲೈವ್ ಆಗಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಈ ವಿಡಿಯೋನ ದಯವಿಟ್ಟು ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಅದೇ ರೀತಿ ನಿಮ್ಮ ಅನಿಸಿಕೆಗಳನ್ನು ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಹಾಗೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಇದೇ ರೀತಿ ಒಳ್ಳೆ ವಿಡಿಯೋಗಳು ನಿಮಗೆ ನೆಕ್ಸ್ಟ್ ಸಿಗ್ತಾ ಹೋಗುತ್ತೆ. ಈಗ ನಾವು ಮೊಬೈಲ್ ಸ್ಕ್ರೀನ್ ಮೇಲೆ ಹೋಗೋಣ. ವೆಲ್ಕಮ್ ಫ್ರೆಂಡ್ಸ್. ಈಗ ನಾವು ಇಮೇಲ್ ಐ ಡಿ ಹೇಗೆ ಮಾಡ್ಬೇಕಂತ ನೋಡೋಣ. ಮೊದಲು ನಿಮ್ಮ ಮೊಬೈಲ್ನಲ್ಲಿ ಜಿಮೇಲ್ ಅಂತ ಒಂದು ಆಪ್ಷನ್ ಇರುತ್ತೆ. ಈ ಥರ ಲೋಗೋ ಇರುತ್ತೆ ನೋಡಿ, ಇದನ್ನು ಓಪನ್ ಮಾಡ್ಕೊಳ್ಳಿ. ಇದನ್ನು ಓಪನ್ ಮಾಡಿದ ತಕ್ಷಣ ಇಲ್ಲಿ ಸೈಡಲ್ಲಿ ಕ್ಲಿಕ್ ಮಾಡಬೇಕು. ಈ ಸೈಡಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಆ್ಯಡ್ ಅಕೌಂಟ್ ಅಂತ ಬರುತ್ತೆ. ಇಲ್ಲಿ ಆ್ಯಡ್ ಅಕೌಂಟ್ ಇರುವಂಥ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನಮಗೆ ಒಂದು 3-4 ಆಪ್ಷನ್ ಬರುತ್ತೆ. ಯಾಕಂದರೆ ಇಮೇಲಲ್ಲಿ ಗೂಗಲ್ದು ಇಮೇಲ್ ಬರುತ್ತೆ, ಯಾಹೂದವ್ರದ್ದು ಬರುತ್ತೆ. ಅದೇ ಥರ ಅನೇಕ ಕಂಪ್ನಿಗಳು ಇಮೇಲನ್ನು ಪ್ರೊವೈಡ್ ಮಾಡ್ತಾ ಇರುತ್ತೆ. ಅದಕ್ಕಾಗಿ ಜಾಸ್ತಿಯಾಗಿ ಜನ ಎಲ್ಲ ಯೂಸ್ ಮಾಡ್ತಾ ಇರೋದು ಗೂಗಲ್ನವ್ರದ್ದು ಇಮೇಲನ್ನು. ಅದಕ್ಕಾಗಿ ನಾವು ಈಗ ಗೂಗಲ್ನಲ್ಲಿ ಇಮೇಲ್ ಯಾವ ಥರ ಮಾಡ್ಬೇಕಂತ ನೋಡೋಣ. ಈಗ ಗೂಗಲನ್ನು ಸೆಲೆಕ್ಟ್ ಮಾಡಿ ಇದು ಏನಾಗುತ್ತೆ ಅಂದರೆ ನಮ್ಮದು ಸ್ಕ್ರೀನ್ ಲಾಕನ್ನು, ಮೊಬೈಲ್ ಲಾಕ್ ಇರುತ್ತಲ್ಲ ಅದನ್ನು ವೆರಿಫೈ ಮಾಡುತ್ತೆ. ಅದನ್ನು ನಾವು ಸ್ಕ್ರೀನ್ ಲಾಕ್ ಓಪನ್ ಮಾಡಬೇಕು. ಓಪನ್ ಮಾಡಿದ ತಕ್ಷಣ ಇದು ನೆಕ್ಸ್ಟ್ ಇಮೇಲನ್ನು ಕ್ರಿಯೇಟ್ ಮಾಡುವಂಥ ಒಂದು ಪೇಜ್ಗೆ ಹೋಗುತ್ತೆ. ಇಲ್ಲಿ ಲಾಗಿನ್ ಕೇಳುತ್ತೆ. ಅದು ಲಾಗಿನ್ ಆಲ್ರೆಡಿ ಇಮೇಲ್ ಇದ್ದರೆ ಲಾಗಿನ್ ಮಾಡ್ಕೊಳ್ಳೋದು ಆಪ್ಷನ್ ಬರುತ್ತೆ. ಇಲ್ಲಿ ನಾವು ಕೆಳಗಡೆ ಕ್ರಿಯೇಟ್ ಅಕೌಂಟ್ ಅಂತ ಇದೆಯಲ್ಲ, ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಏನು ಬರುತ್ತೆ, ಮೈ ಸೆಲ್ಫ್, ಮ್ಯಾನೇಜ್ ಮೈ ಬಿಸ್ನೆಸ್. 2 ಥರ ವೇರಿಯಂಟನ್ನು ಇಟ್ಟಿದ್ದಾರೆ ಇಮೇಲ್ ಐ ಡಿಯಲ್ಲಿ. ಒಂದು ಮೈ ಸೆಲ್ಫ್, ಮ್ಯಾನೇಜ್ ಮೈ ಬಿಸ್ನೆಸ್. ಮೈ ಸೆಲ್ಫ್ ಅಂದರೆ ನಮ್ಮ ಸ್ವಂತಕ್ಕೆ ಯೂಸ್ ಮಾಡ್ಕೊಳ್ಳೋಂಥದ್ದು. ಬಿಸ್ನೆಸ್ ಇದ್ದವರು ಇದು ಕೆಳಗಡೆ ಇರುವಂಥ ಬಿಸ್ನೆಸ್ ಆಪ್ಷನ್ಸನ್ನು ಸೆಲೆಕ್ಟ್ ಮಾಡಿ ಇಮೇಲ್ ಐ ಡಿಯನ್ನು ಕ್ರಿಯೇಟ್ ಮಾಡ್ಕೋಬೇಕು. ನಾವೀಗ ಮೈ ಸೆಲ್ಫ್ ಅಂತ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿ ಇಮೇಲ್ ಐ ಡಿಯನ್ನು ಮಾಡೋಣ. ಇಲ್ಲಿ ಎಂಟ್ರಿ ಯುವರ್ ನೇಮ್ ಅಂತ ಬಂತು. ಇಲ್ಲಿ ನಮ್ಮ ಹೆಸರನ್ನು ಕರೆಕ್ಟಾಗಿ ಎಂಟರ್ ಮಾಡಬೇಕು. ಫಸ್ಟ್ ನೇಮು, ಲಾಸ್ಟ್ ನೇಮು. ಈಗ ನಾನು ಒಂದು ಎಕ್ಸಾಂಪಲ್ ನೇಮ್ ಹಾಕ್ತೀನಿ. ಇಲ್ಲಿ ನೆಕ್ಸ್ಟ್ ಕ್ಲಿಕ್ ಮಾಡಿ. ಈಗ ನೆಕ್ಸ್ಟ್ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಬೇಸಿಕ್ ಇನ್ಫಾರ್ಮೇಷನನ್ನು ಕೇಳುತ್ತೆ. ಬೇಸಿಕ್ ಇನ್ಫಾರ್ಮೇಷನಲ್ಲಿ ಎಂಟರ್ ಯುವರ್ ಬರ್ತ್ಡೇ ಆ್ಯಂಡ್ ಜೆಂಡರ್. ಇಲ್ಲಿ ಡೇಟ್ ಆಫ್ ಬರ್ತ್ ಎಂಟರ್ ಮಾಡಿದ ತಕ್ಷಣ ನೆಕ್ಸ್ಟ್ ಜೆಂಡರ್ ಅಂತ ಕೇಳುತ್ತೆ. ಜೆಂಡರಲ್ಲಿ ನಿಮ್ಮದು ಮೇಲ್ ಇದ್ದರೆ ಮೇಲು, ಫೀಮೇಲ್ ಇದ್ದರೆ ಫೀಮೇಲ್ ಅಂತ ಸೆಲೆಕ್ಟ್ ಮಾಡಿ. ಆಮೇಲೆ ಇಲ್ಲಿ ರ್ಯಾದರ್ ನಾಟ್ ಟು ಸೇ ಅಂತ ಇದೆ. ಅಂದರೆ ನಿಮ್ಗೆ ಹೇಳೋಕ್ಕೆ ಇಷ್ಟ ಇಲ್ಲ ಅಂದರೆ ಇದನ್ನು ಕ್ಲಿಕ್ ಮಾಡ್ಬೋದು, ಈ ಆಪ್ಷನನ್ನು. ಆಮೇಲೆ ಕಸ್ಟಮ್ ಅಂತ ಇದೆ. ಕಸ್ಟಮ್ ಅಂತ ಅಂದರೆ ವಾಟ್ಸ್ ಯುವರ್ ಜೆಂಡರ್ ಅಂತ ಕೇಳುತ್ತೆ. ಅದು ವಾಟ್ಸ್ ಯುವರ್ ಜೆಂಡರ್ ಅಂತ ಕೇಳುತ್ತೆ. ಇಲ್ಲಿ ಯಾವ ಜೆಂಡರ್ ಅಂತ ಹಾಕಬೇಕು. ಪ್ಲೀಸ್ ರೆಫರ್ ಟು ಮೀ ಆ್ಯಸ್ ಮೇಲ್, ಫೀಮೇಲ್, ಅದರ್ಸ್. ಅಂದರೆ ನಾವು ಇಲ್ಲಿ ಬೇರೆಯವ್ರಿಗೆ ನಾವು ಯಾವ ಜೆಂಡರ್ ಅಂತ ಹೇಳ್ಕೊಳ್ಳೋಕೆ ಇಷ್ಟ ಇಲ್ಲ ಅಂದರೆ ಗೂಗಲ್ನವ್ರಿಗೆ ಮಾತ್ರ ಹೇಳಿ ಆಮೇಲೆ ಬೇರೆಯವರಿಗೆ ಯಾವ ಜೆಂಡರ್ ಅಂತ ತೋರಿಸ್ಬೇಕು ಅನ್ನೋದನ್ನು ಇಲ್ಲಿ ಸೆಲೆಕ್ಟ್ ಮಾಡುವಂಥ ಒಂದು ಆಪ್ಷನನ್ನು ಗೂಗಲ್ನಿಂದ ಪ್ರೊವೈಡ್ ಮಾಡಿದ್ದಾರೆ. ಈಗ ನಾವು ನಮ್ಮದು ಯಾವುದಿದೆಯಲ್ಲ ಅದನ್ನು ಡೈರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಂಡ್ಬಿಡ್ತೀವಿ. ಈಗ ನೆಕ್ಸ್ಟನ್ನು ಕ್ಲಿಕ್ ಮಾಡಿ. ನೆಕ್ಸ್ಟ್ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಮಗೇನಾಗುತ್ತೆ ಅಂದರೆ ಇಮೇಲ್ ಐ ಡಿ ಯಾವ ಥರ ಬೇಕು, ಇಮೇಲ್ ಐ ಡಿಯನ್ನು ಯಾವ ಥರ ನಾವು ತೊಗೊಳ್ಬೋದು ಅನ್ನೋದನ್ನು ಆಪ್ಷನ್ಸ್ಗಳನ್ನು ಗೂಗಲ್ನವರೇ ಒಂದು ತೋರಿಸ್ತಾರೆ. ಇಲ್ಲಿ ನೋಡಿ, ಈ ಥರ ಆಪ್ಷನ್ಸ್ ಬಂದಿದೆ. ಇದು ಅವೈಲೇಬಲ್ ಇರುವಂಥ ಇಮೇಲ್ ಐ ಡಿಗಳು. ಇಲ್ಲ ಈ ಥರ ನಮಗೆ ಇಮೇಲ್ ಐ ಡಿ ಬೇಡ, ನಾವು ಸ್ವಂತವಾಗಿ ಕ್ರಿಯೇಟ್ ಮಾಡ್ಕೋತೀವಿ ಅಂತಂದರೆ ಇಲ್ಲಿ ಕೆಳಗಡೆ ಕ್ರಿಯೇಟ್ ಯುವರ್ ಓನ್ ಜಿಮೇಲ್ ಅಡ್ರೆಸ್ ಅಂತ ಇದೆ. ಅದರ ಮೇಲೆ ಕ್ಲಿಕ್ ಮಾಡಿ ಯಾವ ಥರ ಬೇಕಲ್ಲ ಆ ಥರ ಇಮೇಲ್ ಐ ಡಿಯನ್ನು ನಾವು ಟೈಪ್ ಮಾಡ್ಕೊಂಡು ಅವೈಲೇಬಲ್ ಇದೆಯಾ ಅಥವಾ ಇಲ್ಲ ಅನ್ನೋದನ್ನು ಸೆಲೆಕ್ಟ್ ಮಾಡಿ ನೋಡ್ಬೋದು. ಈಗ ನಾವು ಚೆಕ್ ಮಾಡೋಣ ಒಂದು ಇಮೇಲ್ ಐ ಡಿ
ಇದು ಸಿಗುತ್ತಾ ಇಲ್ವಾ ಅಂತ. ಯಾಕಂದರೆ ನಮ್ಮ ಸೇಮ್ ಹೆಸರಿನಂತೆ ಈ ಕರ್ನಾಟಕದಲ್ಲಿ ಅಥವಾ ಭಾರತದಲ್ಲಿ ಅದೇ ರೀತಿ ಜಗತ್ತಿನಲ್ಲಿ ಸಾಕಷ್ಟು ಜನ ಇರ್ತಾರೆ ಸೇಮ್ ಹೆಸರಿದ್ದವರು. ಅವರು ಆಲ್ರೆಡಿ ಇದೇ ಐ ಡಿಯಲ್ಲಿ ಇಮೇಲನ್ನು ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಅದು ಅವೈಲೇಬಲ್ ಇದೆ ಇಲ್ಲೋ ಅಂತ ಚೆಕ್ ಮಾಡಬೇಕು. ಅದು ಅವೈಲೇಬಲ್ ಇದ್ದರೆ ಸಿಗುತ್ತೆ, ಇಲ್ಲ ಅಂದರೆ ಅದು ಹೆಸರು ಮುಂದೆ ಒಂದು 01 02 ಈ ಥರ ಏನಾದರೂ, ಇಲ್ಲಾಂದ್ರೆ ನಮ್ಮ ಡೇಟ್ ಆಫ್ ಬರ್ತು ಈ ಥರ ಒಂದು ಯಾವ್ದು ಬೇರೆ ಒಂದು ಆಪ್ಷನನ್ನು ನಾವು ಇಟ್ಕೊಂಡು ಒಂದು ಇಮೇಲ್ ಐ ಡಿಯನ್ನು ಮಾಡ್ಕೊಳ್ಬೇಕಾಗತ್ತೆ. ಈಗ ನಾವು ಏನು ಮಾಡೋಣ, ನಮಗೆ ಇಲ್ಲಿ ಒಂದು ಸಜೆಷನ್ನಲ್ಲೇ ಒಂದು ಚೆನ್ನಾಗಿರುವಂಥ ಇಮೇಲ್ ಐ ಡಿ ನಮಗೆ ಸಿಕ್ಕಿದೆ. ಆದ ಕಾರಣ ನಾವೇನು ಮಾಡ್ತೀವಿ, ಈ ಸಜೆಷನ್ ಇರುವಂಥದ್ದು ಒಂದು ಇಮೇಲ್ ಐ ಡಿಯನ್ನು ಸೆಲೆಕ್ಟ್ ಮಾಡಿಕೊಂಡು ಈಗ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡೋಣ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಪಾಸ್ವರ್ಡ್ ಯಾವ ಥರ ಬೇಕು, ಪಾಸ್ವರ್ಡ್ ಯಾವ ಥರ ಬೇಕು ಅನ್ನೋದನ್ನು ಇಲ್ಲಿ ಕೇಳುತ್ತೆ. ಪಾಸ್ವರ್ಡನ್ನು ನಾವು ಏನು ಮಾಡಬೇಕು, ನಮಗೆ ನೆನಪಿರುವಂಥ ಪಾಸ್ವರ್ಡ್ಗಳನ್ನು ಹಾಕೋಬೇಕು. ನೆನಪಿರುವಂಥ ಪಾಸ್ವರ್ಡ್ಗಳಂದರೆ ಮೊಬೈಲ್ ನಂಬರು ಅಥವಾ ನಮ್ಮ ಬೈಕ್ ನಂಬರು ಅಥವಾ ಕಾರ್ ನಂಬರು, ಈ ಥರ ಒಂದು 10 ಡಿಜಿಟ್ವರೆಗೂ ಪಾಸ್ವರ್ಡನ್ನು ಹಾಕಬೇಕು. ಸ್ಟ್ರಾಂಗ್ ಇರುವಂಥ ಪಾಸ್ವರ್ಡ್ ಅಂತಾರೆ ಅದಕ್ಕೆ. ಅದು ಇಲ್ಲಾಂದರೆ ಏನಾಗುತ್ತೆ, ಬೇರೆಯವರು ನಮ್ಮ ಇಮೇಲ್ ಐ ಡಿಯನ್ನು ಹ್ಯಾಕ್ ಮಾಡುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕಾಗಿ ಮೊಬೈಲ್ ನಂಬರು, ಅದ್ರ ಮುಂದೆ ಒಂದು ನಮ್ಮದು ಒಂದು ಹೆಸರಿಂದ ಅಲ್ಫಾಬೆಟ್ಟು ಅಥವಾ ಯಾವುದಾದ್ರೂ ಒಂದು ಅಲ್ಫಾಬೆಟ್ಟು, ಆಮೇಲೆ ಒಂದು ಸ್ಪೆಷಲ್ ಕ್ಯಾರೆಕ್ಟ್ರ್ ಅಂದರೆ ಇಲ್ಲಿ ಇದೆ @ ಆಮೇಲೆ $, ಹ್ಯಾಶ್ಟ್ಯಾಗ್, ಈ ಥರ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ನ ನಾವು ಸೆಲೆಕ್ಟ್ ಮಾಡಿಕೊಂಡು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊಂಡ್ರೆ ಅದು ಸ್ಟ್ರಾಂಗ್ ಪಾಸ್ವರ್ಡ್ ಆಗಿರುತ್ತೆ. ಯಾರು ನಮ್ಮ ಇಮೇಲ್ ಐ ಡಿಯನ್ನು ಹ್ಯಾಕ್ ಮಾಡೋಕ್ಕಾಗಲ್ಲ. ಫ್ಯೂಚರಲ್ಲಿ ನಮಗೆ ಯಾವುದೇ ರೀತಿ ಸಮಸ್ಯೆಗಳು ಬರೋಲ್ಲ. ಅದಕ್ಕಾಗಿ ನಾವಿಲ್ಲಿ ಒಂದು ಸ್ಟ್ರಾಂಗ್ ಆಗಿರುವಂಥ ಇಮೇಲ್ ಐ ಡಿಯನ್ನು ಕ್ರಿಯೇಟ್ ಮಾಡ್ಕೊಳ್ಳೋಣ, ಪಾಸ್ವರ್ಡನ್ನು. ಓಕೆ, ಈಗ ನಾವು ಪಾಸ್ವರ್ಡನ್ನು ಹಾಕಿದ್ದೀವಿ. ಈಗ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ ಮೇಲೆ ಫೋನ್ ನಂಬರ್ ಆ್ಯಡ್ ಮಾಡ್ಬೇಕಾ ಅಂತ ಕೇಳುತ್ತೆ. ಅದು ಫೋನ್ ನಂಬರ್ ಆ್ಯಡ್ ಮಾಡಬೇಕಾ ಅಥವಾ ಬೇಡವಾ ಅಂತ ಕೇಳುತ್ತೆ. ಆ್ಯಕ್ಚುಲಿ ನಾವು ಫೋನ್ ನಂಬರ್ ಹಾಕೋದು ತುಂಬ ಯೂಸ್ಫುಲ್ ಆಗಿರುತ್ತೆ. ಯಾಕಂದರೆ ನಾವು ಏನಾದರೂ ಪಾಸ್ವರ್ಡ್ ಮರೆತರೆ ಅಥವಾ ಇಮೇಲ್ ಐ ಡಿ ಬೇರೆಯವರು ಯಾರಾದರೂ ಹ್ಯಾಕ್ ಮಾಡಿದ್ರೆ ನೆಕ್ಸ್ಟ್ ಫ್ಯೂಚರಲ್ಲಿ ಪ್ರಾಬ್ಲಮ್ ಆದರೆ ಈ ಫೋನ್ ನಂಬರಿಂದ ನಾವು ಇಮೇಲ್ ಐ ಡಿಯನ್ನು ರಿಕವರಿ ಮಾಡ್ಕೋಬೋದು. ಆಮೇಲೆ ಈ ಫೋನ್ ಡೈರೆಕ್ಟಾಗಿ ನಮ್ಮ ಫೋನಲ್ಲಿ ಇರುತ್ತೆ ಇಮೇಲ್ ಐ ಡಿ. ಪಾಸ್ವರ್ಡ್ ನೆನಪು ಇಟ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ಅಂತ ಹೇಳಿ ನಾವು ಹಾಗೆ ಬಿಟ್ಟಿರ್ತೀವಿ. ಫೋನೇ ಕಳೆದೋದಾಗ ಆ ಇಮೇಲ್ ಐ ಡಿಯಲ್ಲಿ ಅಂತ ನಮಗೆ ಯೂಸ್ಫುಲ್ ಆಗಿರುವಂಥ ಮೇಲ್ಗಳಿರುತ್ತೆ ಅಥವಾ ಇನ್ನೂ ಯಾವುದಾದ್ರೂ ಡಾಟಾ ಇರುತ್ತೆ. ಅದನ್ನು ಯಾವ ರೀತಿ ತಗೋಬೇಕು ಅಂತ ಆಮೇಲೆ ಗೊತ್ತಾಗೋದಿಲ್ಲ ಫೋನ್ ಕಳೆದ್ಮೇಲೆ. ಅದಕ್ಕಾಗಿ ಮೊಬೈಲ್ ನಂಬರ್ ಇತ್ತಂದರೆ ನಾವು ನೆಕ್ಸ್ಟ್ ಫ್ಯೂಚರಲ್ಲಿ ಏನು ಮಾಡ್ಬೋದು, ಆ ಮೊಬೈಲ್ ನಂಬರಿಗೆ OTP ಮೂಲಕ ಇಮೇಲ್ ಐ ಡಿಯನ್ನು ರಿಕವರಿ ಮಾಡ್ಕೋಬೋದು. ಪಾಸ್ವರ್ಡ್ ಮರೆತರೂ ಕೂಡ ಬೇರೆ ಪಾಸ್ವರ್ಡನ್ನು ಸೆಟ್ ಮಾಡ್ಕೊಳ್ಳೋಕ್ಕೆ ಯೂಸ್ ಆಗುತ್ತೆ. ಅದಕ್ಕಾಗಿ ಇಲ್ಲಿ ಮೊಬೈಲ್ ನಂಬರನ್ನು ಹಾಕೋದು ತುಂಬ ಯೂಸ್ಫುಲ್ ಅಂತ ನಾನು ಹೇಳ್ತಾ ಇದ್ದೀನಿ. ಇಲ್ಲಿ ಮೋರ್ ಆಪ್ಷನ್ಸ್ ಅಂತ ಇದೆ. ಮೋರ್ ಆಪ್ಷನಲ್ಲಿ ನಮಗೆ ಮೊಬೈಲ್ ನಂಬರ್ ಹಾಕಬೇಕಾ ಅಥವಾ ಬೇಡವಾ, ಯಾವ ಥರ ಹಾಕಬೇಕು ಅನ್ನೋದನ್ನು ಆಪ್ಷನ್ಸ್ಗಳನ್ನು ಕೊಟ್ಟಿರ್ತಾರೆ. ಇಲ್ಲಿ ಸ್ಕಿಪ್ ಅಂತ ಇದೆ. ಸ್ಕಿಪ್ ಮಾಡಿದ್ರೆ ಈ ಒಂದು ಸ್ಟೆಪ್ಪನ್ನು ನಾವು ಸ್ಕಿಪ್ ಮಾಡಿ ಡೈರೆಕ್ಟಾಗಿ ಇಮೇಲ್ ಐ ಡಿ ಕ್ರಿಯೇಟ್ ಮಾಡೋಕ್ಕೆ ಹೋಗ್ಬೋದು. ಇಲ್ಲಿ ಮೋರ್ ಆಪ್ಷನ್ನಲ್ಲಿ ನಾವು ನೋಡೋಣ. ಮೋರ್ ಆಪ್ಷನ್ನಲ್ಲಿ ಏನೇನಿದೆ, ಡೋಂಟ್ ಆ್ಯಡ್ ಮೈ ಫೋನ್ ನಂಬರ್ ಅಂತ ಇದೆ. ಫೋನ್ ನಂಬರನ್ನು ಆ್ಯಡ್ ಮಾಡೋದು ಇಷ್ಟ ಇಲ್ಲದವರು ಇದನ್ನು ಸೆಲೆಕ್ಟ್ ಮಾಡ್ಬೋದು. ಆಮೇಲೆ ಎಸ್ ಐ ಆಮ್ ಇನ್ ಗೂಗಲ್ ವಿಲ್ ಸೇವ್ ಆ್ಯಂಡ್ ಒಕೇಶನಲ್ಲಿ ವೆರಿಫೈ ಯುವರ್ ಫೋನ್ ನಂಬರ್, ಅಂದರೆ ನಮ್ಮ ಮೊಬೈಲ್ ನಂಬರ್ ಆ್ಯಕ್ಟಿವ್ ಇದೆ ಇಲ್ಲೋ ಅಂತ ಫೋನ್ ನಂಬರನ್ನು ಚೆಕ್ ಮಾಡ್ತಾ ಇರುತ್ತೆ ಗೂಗಲು. ಆಮೇಲೆ ಈ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ಆ್ಯಡ್ ಮೈ ನಂಬರ್ ಫಾರ್ ಅಕೌಂಟ್ ಸೆಕ್ಯೂರಿಟಿ ಓನ್ಲಿ, ಅಕೌಂಟ್ ಸೆಕ್ಯೂರಿಟಿಗಾಗಿ ಮಾತ್ರ ಇಮೇಲ್ ನಮ್ಮ ಮೊಬೈಲ್ ನಂಬರನ್ನು ಹಾಕ್ಬೋದು. ಅದು ಯಾವ ಥರ ಅಂದರೆ, ಮೊಬೈಲ್ ನಂಬರಿಂದ ನಾವು ಈಗ ಜಸ್ಟ್ ಹೇಳಿದ್ನಲ್ಲ, ನಮ್ಮ ಇಮೇಲ್ ಐ ಡಿ ಪಾಸ್ವರ್ಡ್ ಮರೆತರೆ ಅಥವಾ ಇಮೇಲ್ ಐ ಡಿ ಬೇರೆಯವರು ಯಾರಾದರೂ ಹ್ಯಾಕ್ ಮಾಡಿದ್ರೆ ಇದನ್ನು ಇಲ್ಲಿ ಈ ನಂಬರನ್ನು ಯೂಸ್ ಮಾಡ್ಕೊಂಡು ನಾವು ಪಾಸ್ವರ್ಡನ್ನು ರೀಸೆಟ್ ಮಾಡ್ಕೋಬೋದು. ಅದನ್ನೇ ಅವರು ಇಲ್ಲಿ ಎಕ್ಸ್ಪ್ಲನೇಷನಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನಾವು ಈ ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಂಡು ನಮ್ಮ ಮೊಬೈಲ್ ನಂಬರನ್ನು ಆ್ಯಡ್ ಮಾಡಬೇಕು. ಇಲ್ಲಿ ಡನ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ನೆಕ್ಸ್ಟ್ ಆಪ್ಷನಲ್ಲಿ ನಮ್ಮ ಮೊಬೈಲ್ ಆ್ಯಡ್ ನಂಬರ್ ಫಾರ್ ಸೆಕ್ಯೂರಿಟಿ ಓನ್ಲಿ, ಇಲ್ಲಿ ನಂಬರನ್ನು ಕೇಳ್ತಾ ಇದೆ. ಇಲ್ಲಿ ನಂಬರನ್ನು ಹಾಕಬೇಕು ನಾವೀಗ. ಮಾಡಿದ ತಕ್ಷಣ ಅದು ಏನಾಗುತ್ತೆ, ನೆಕ್ಸ್ಟ್ ಸ್ಟೆಪ್ಪು ಅದು ಮೊಬೈಲ್ ಒಂದು ಪಾಸ್ವರ್ಡ್ ಬಂದಿರುತ್ತೆ ಇಮೇಲ್ ಐ ಡಿ ಅವ್ರದ್ದು. ಆ ಒನ್ ಟೈಮ್ ಪಾಸ್ವರ್ಡನ್ನು ಇಲ್ಲಿ ಎಂಟ್ರ್ ಮಾಡಿ. ಈಗ ನಾವು ಆ ಮೊಬೈಲ್ನಲ್ಲಿ ಬಂದಿರುವಂಥ ಪಾಸ್ವರ್ಡನ್ನು ಇಲ್ಲಿ ಎಂಟ್ರ್ ಮಾಡೋಣ. ಈಗ ಪಾಸ್ವರ್ಡನ್ನು ಎಂಟ್ರ್ ಮಾಡಿ ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಮಗೆ ನಮ್ಮ ಇಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರ್ ಇವೆರಡನ್ನು ಇಲ್ಲೇ ತೋರಿಸುತ್ತೆ ಅದು. ಆಮೇಲೆ ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇದು ಗೂಗಲ್ನವ್ರದ್ದು ಪಾಲಿಸಿ ಆ್ಯಂಡ್ ಟರ್ಮ್ಸ್ ಅಂತ ಇರುತ್ತೆ.
ಇದನ್ನೆಲ್ಲ ಒಂದು ಸಲ ನಾವು ನೋಡ್ಕೊಂಬಿಡ್ಬೇಕು. ಇಲ್ಲಿ ಐ ಅಗ್ರಿ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಮ್ಮದು ಇಮೇಲ್ ಐ ಡಿ ಕ್ರಿಯೇಟ್ ಆಗಿರುತ್ತೆ. ಕ್ರಿಯೇಟ್ ಆಗಿ ನಾವು ಇಮೇಲ್ ಐ ಡಿಗೆ ಲಾಗಿನ್ ಆಗಿರ್ತೀವಿ. ಅಲ್ಲಿ ಲಾಗಿನಲ್ಲಿ ನಮಗೆ ಮೊದಲಿಗೆ ಒಂದು ವೆಲ್ಕಮ್ ಇಮೇಲ್ ಬಂದಿರುತ್ತೆ. ಇಲ್ಲಿ ನಮ್ಮದು ಇಮೇಲ್ ಐ ಡಿ ಕ್ರಿಯೇಟ್ ಆಗಿದೆ. ಈಗ ಕ್ರಿಯೇಟ್ ಆದಮೇಲೆ ಫಸ್ಟಿಗೆ ಗೂಗಲ್ನಿಂದ ಒಂದು ವೆಲ್ಕಮ್ ಅಂತ ಇಮೇಲ್ ಬಂದಿರುತ್ತೆ. ವೆಲ್ಕಮ್ ಟು ಗೂಗಲ್, ಯುವರ್ ನ್ಯೂ ಅಕೌಂಟ್ ಕಮ್ಸ್ ವಿತ್ ಆಕ್ಸೆಸ್ ಟು ಗೂಗಲ್ ಪ್ರಾಡಕ್ಟ್ಸ್, ಆ್ಯಪ್ಸ್ ಆ್ಯಂಡ್ ಸರ್ವಿಸಸ್. ಹಿಯರ್ ಆಸ್ ಎ ಫೆವ್ ಟಿಪ್ಸ್ ಟು ಗೆಟ್ ಯುವರ್ ಸ್ಟಾರ್ಟೆಡ್. ಈ ಥರ ಗೂಗಲ್ನಲ್ಲಿರುವಂಥ ಎಲ್ಲ ಸರ್ವಿಸ್ಗಳನ್ನು ನಾವು ಆ್ಯಕ್ಸೆಸ್ ಮಾಡ್ಬೋದು ಅಂತ ಇಮೇಲಲ್ಲಿ ಬಂದಿರುತ್ತೆ. ಇದಿಷ್ಟು ಈ ಥರ ನಾವು ಇಮೇಲ್ ಐ ಡಿ ಕ್ರಿಯೇಟ್ ಮಾಡುವಂಥ ಒಂದು ವಿಧಾನವನ್ನು ನಾನು ನಿಮಗೆ ಹೇಳಿಕೊಟ್ಟಿದ್ದೀನಿ. ಇದರಲ್ಲಿ ನಿಮಗೆ ಏನಾದರೂ ಅನಿಸಿಕೆಗಳಿದ್ದರೆ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.